ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಂಗಲ್ಯ ಬಂಧ ಭಾಗ 64. ಸರಿ ಭಾರತಿ, ಈ ಸಮಯದಲ್ಲಿ ನೀನು ಮನೆಗೆ ಹೋದರೂ ಅನುಮಾನ ಪಡ್ತಾರೆ. ಹತ್ತು ಮುಖ ಎಲ್ಲ ಊದ್ಕೊಂಡಿದ್ದೆ. ನೀನು ಇಲ್ಲಿಯೇ ರೆಸ್ಟ್ ಮಾಡು, ನಾನು 1 ಗಂಟೆಯಲ್ಲಿ ಬಂದುಬಿಡ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟನು ಪ್ರಕಾಶ್ ಹೋದ ನಂತರ ಭಾರತಿ ಮುಖ ತೊಳ್ಕೊಂಡು ತನ್ನ ಚಿಕ್ಕಪ್ಪ ಮಾದೇಶ್ನ ಕುರ್ಚಿಯಲ್ಲಿ ಕುಳಿತು ಹಾಗೇನೆ ತಲೆ ವಾಲಿಸಿ ಕಣ್ಮುಚ್ಚಿದ್ಲು. ಅವಳ ಮನಸ್ಸಿನಲ್ಲಿ ಪ್ರಕಾಶ್ ಆಡಿದ ಪ್ರತಿಯೊಂದು ಮಾತುಗಳು ಪ್ರತಿಧ್ವನಿಸ್ತಾನೆ ಇದ್ವು. ಆಗಲೇ ಅವಳ ಮೂರ್ಖತನ ಅವಳಿಗೆ ಅರ್ಥ ಆಯಿತು. ಛೇ ಭಾರತಿ, ಒಬ್ಬ ಮಹಾಕವಿ ಭಾರತೀಯರ್ ಅನ್ನೋರ ಹೆಸರಿಟ್ಕೊಂಡು ಹೀಗೆ ಹೇಡಿಯಂತೆ ಆತ್ಮಹತ್ಯೆ ಮಾಡಿಕೊಳ್ಳಲು ಮುಂದಾದಿಯಲ್ಲ, ನೀನೆಷ್ಟು ದೊಡ್ಡ ಮೂರ್ಖಳು. ನೀನೊಬ್ಬಳೇ ಸೂಸೈಡ್ ಮಾಡ್ಕೊಂಡಿದ್ರೆ ಆಮೇಲೆ ನಿನ್ನ ಬಗ್ಗೆ ಏನೆಲ್ಲ ವದಂತಿಗಳು ಹಬ್ತಿದ್ವೋ ನೆನೆಸ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆ. ಇಲ್ಲಿ ನೋಡು, ಸ್ವಲ್ಪ ತಾಳ್ಮೆಯಿಂದ ಇರು, ಎಲ್ಲವೂ ಸರಿಯಾಗತ್ತೆ ಅಂತ ತನಗೆ ತಾನೇ ಸಮಾಧಾನ ಹೇಳ್ಕೊಳ್ತಾ ಕಣ್ಣು ಮುಚ್ಕೊಂಡ್ಳು ಭಾರತಿ. ಒಂದು ತೋಟದಲ್ಲಿದ್ದ ಮನೆಗೆ ಹೋದ ಪ್ರಕಾಶ್ ಅಲ್ಲಿ ಗೇಟ್ ಓಪನ್ ಆಗೇ ಇತ್ತು. ಒಳಗೆ ಹೋಗಿ ಬೈಕ್ ನಿಲ್ಲಿಸಿ ಆ ಮನೆಯೊಳಗೆ ಹೋದ. ಹಾಲ್ನಲ್ಲಿದ್ದ ಸೋಫಾದ ಮೇಲೆ ಕಾಲು ಹಾಕೊಂಡು ಟಿವಿ ನೋಡ್ತಾ ಇದ್ದ ದೀಪಕ್ನ ಸ್ನೇಹಿತ ಸೇತು. ಹೋದ ವೇಗದಲ್ಲಿನೇ ಓಡ್ ಹೋಗಿ ಹಿಂದಿನಿಂದ ಹೋದ. ಸೇತು ಮುಗ್ಗರಿಸ್ಬಿದ್ದ. ಆಗಲೇ ಅಲ್ಲಿಗೆ ಅವನ ತಾಯಿ ಮತ್ತು ತಂಗಿ ವೇಗವಾಗಿ ಓಡಿ ಬಂದರು. ನನ್ನ ಮಗನನ್ನ ಯಾಕೋ ಹೀಗೆ ಒದೀತಿದೀಯಾ ಅಂತ ಕೋಪದಿಂದ ಬರಲು ಅವರನ್ನೆಲ್ಲ ಲೆಕ್ಕಿಸದೆ ಅವನನ್ನು ಬಡಿದು ಬೆಂಡೆತ್ತಿದ್ದ ಪ್ರಕಾಶ. ಸೇತುವಿನ ಮೂಗು ಬಾಯಿಂದ ರಕ್ತ ಸುರಿತಾ ಇತ್ತು. ಅದನ್ನು ನೋಡಿ ಅವನ ತಾಯಿ ಮತ್ತು ತಂಗಿ ಈಗ ಪ್ರಕಾಶ್ನನ್ನು ಹೊಡೆದ್ರು. ವೇಗವಾಗಿ ತಲೆ ಎತ್ತಿ ನೋಡ್ದ. ಅವರು ಹೊಡೆದ ಪೆಟ್ಟುಗಳು ಪ್ರಕಾಶನಿಗೆ ಧೂಳು ಬಿದ್ದಂತೆಯೇ ಇತ್ತು. ಸ್ವಲ್ಪನೂ ಯೋಚಿಸದೆ ಅವನ ತಂಗಿಯನ್ನು ಎಳೆದು ಅವಳ ಕುತ್ತಿಗೆಗೆ ಚಾಕು ಇಟ್ಟ ಪ್ರಕಾಶ. ನೋಡಿದವನು ಬೆಚ್ಚಿಬಿದ್ರು. ಲೈ ಪೋಲಿ, ಯಾರೋ ನೀನು, ಯಾಕೋ ಹೀಗೆ ಬಂದು ನನ್ನ ಮಗನನ್ನು ಹೊಡೆದು ನನ್ನ ಮಗಳಿಗೆ ಚಾಕು ತೋರಿಸ್ತಿದೀಯಾ, ಬಿಡೋ ಅಂತ ಹೇಳ್ದ. ಅದಾ, ಒಂದು 10 ನಿಮಿಷದಲ್ಲಿ ನಿನ್ನ ಮಗಳನ್ನು ನಾನು ಬಿಟ್ಬಿಡ್ತೀನಿ ಅಂತ ಹೇಳ್ದವನು ಅವಳ ಕುತ್ತಿಗೆಗೆ ಚಾಕು ಇಟ್ಟಂತೆಯೇ ಅಲ್ಲಿದ್ದ ಒಂದು ಕೋಣೆಯೊಳಗಡೆ ಎಳ್ಕೊಂಡು ಹೋಗಿ ಬಾಗಿಲು ಹಾಕ್ಕೊಂಡ ಪ್ರಕಾಶ್. ಇಬ್ಬರು ಸರ್ದಿಯಂತೆ ಒಬ್ಬರಾದ್ಮೇಲೊಬ್ಬರು ಬಾಗಿಲನ್ನ ತಟ್ತಾನೇ ಇದ್ರು. ಸೇತು ಬಾಗಿಲನ್ನು ಒಡೆಯಲು ಪ್ರಯತ್ನಿಸ್ದ. ಆದರೆ ಅಣ್ಣ, ನನ್ನ ಮೈ ಮೇಲೆ ಬಟ್ಟೆ ಇಲ್ಲದ ಹಾಗೆ ವಿಡಿಯೋ ತೆಗಿತಾ ಇದ್ದಾರೆ ಅಂತ ಆ ಹುಡುಗಿ ಕೂಗುವ ಶಬ್ದ ಕೇಳಿಸ್ತು. ಏನಮ್ಮ ಹೇಳ್ತಿದೀಯಾ ಲೈ ಪೋಲಿ, ಅವಳಿಗೆ ಏನೋ ಮಾಡಬೇಡ್ವೋ ಅಂತ ಇಬ್ಬರು ಕಿರ್ಚ್ತಾ ಅಳ್ತಾ ಇದ್ರು. ಸ್ವಲ್ಪ ಸಮಯದ ನಂತರ ಬಾಗಿಲನ್ನ ತಗೊಂಡು ಹೊರಬಂದ ಪ್ರಕಾಶ. ಶರ್ಟ್ ಬಟನ್ ಹಾಕೊಳ್ತಾ ಅವನ ಮುಂದೆ ಬಂದು ಪ್ರಕಾಶ್ ನಿಲ್ಲಲು ಅವನನ್ನು ಹೊಡೆಯಲು ಹೋದನು ಸೇತು. ಆಗಲೂ ಅವನ ಕೈಯನ್ನು ಹಿಡಿದು ಬೆನ್ನಿನ ಹಿಂದೆ ತಿರ್ದವನು, ಎಷ್ಟು ಧೈರ್ಯ ಇದ್ದರೆ ನನ್ನನ್ನೇ ಹೊಡೆಯಲು ಬರ್ತೀಯಾ? ಇಲ್ಲಿ ನೋಡು, ನಿನ್ನ ತಂಗಿಯನ್ನು ನಾನು ರೇಪ್ ಮಾಡಿದ್ದಾಯಿತು. ಅಷ್ಟೇ ಅಲ್ಲ, ಅವಳ ಪೂರ್ತಿ ವಿಡಿಯೋವನ್ನು ತೆಗೆದಿದ್ದೀನಿ. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಎಲ್ಲವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂದ ತಕ್ಷಣ ಅವನ ತಾಯಿ ತಲೆಗೆ ಹೊಡ್ಕೊಂಡು ಅತ್ತರು. ಅಯ್ಯೋ ಪಾಪಿ, ಮಹಾ ಪಾಪಿ ಕಣೋ ನೀನು, ನನ್ನ ಮಗಳನ್ನ ಹೀಗೆ ಮಾಡಿಬಿಟ್ಟಿಯಲ್ಲ, ಅವಳ ಜೀವನವೇ ಹಾಳಾಯ್ತಲ್ಲೋ, ಇದ್ರ ಮೇಲೆ ನಾವು ಯಾಕೋ ಬದುಕಿರಬೇಕು, ಇನ್ಮೇಲೆ ನಾವು ಬದುಕಿರಲು ಸಾಧ್ಯನೇ ಇಲ್ಲ, ಅವಳನ್ನು ಕೊಂದು ನಾವು ಕೂಡ ಸತ್ತು ಹೋಗ್ಬಿಡ್ತೀವಿ ಅಂತ ಕೋಣೆ ಒಳಗಡೆ ನುಗ್ಗಲು ಹೋದರು. ಈಗ ಪ್ರಕಾಶ್, 1 ನಿಮಿಷ ನಿಲ್ಲಿ ಅಮ್ಮ, ನಿಮ್ಮ ಮಗಳಿಗೆ ಹೀಗೊಂದು ಪರಿಸ್ಥಿತಿ ಬಂದ ತಕ್ಷಣ ಅವಳನ್ನು ಕೊಂದು ನಾವು ಸತ್ತು ಹೋಗ್ತೀವಿ, ಹೊರಗಡೆ ತಲೆ ತೋರಿಸೋಕೆ ಆಗಲ್ಲ ಅಂತ ಮಾತನಾಡ್ತಿದ್ದೀರಾ ಅಲ್ವಾ? ನನ್ನ ಮಗಳ ಜೀವನ ಹಾಳಾಗಿ ಹೋಯಿತು ಪಾಪಿ ಅಂತ ಕಿರ್ಚ್ತಿದ್ದೀರಿ ಅಲ್ವಾ? ಈಗೋ ಇಲ್ಲಿ ನಿಂತಿದ್ದಾನಲ್ಲ ನೀವು ಹೆತ್ತ ಪೋಲಿ, ಇವನು ಸ್ವಲ್ಪವೂ ಮನಸ್ಸಾಕ್ಷಿ ಇಲ್ಲದೆ ಅವನ ಫ್ರೆಂಡ್ ಫೋಟೋವನ್ನು ನಮ್ಮ ಮನೆ ಹುಡುಗಿಯ ಫೋಟೋವನ್ನು ಒಟ್ಟಿಗೆ ಸೇರಿಸಿ ತಪ್ಪಾಗಿ ವಿಡಿಯೋವನ್ನು ಕ್ರಿಯೇಟ್ ಮಾಡಿ ನಮ್ಮ ಹುಡುಗಿಯನ್ನು ಹೆದರಿಸ್ತಾ ಇದ್ದಾನೆ. ಇವನ ಫ್ರೆಂಡ್ ಆ ನೀಚ ದೀಪಕ್ನನ್ನು ಓಡ್ ಬಂದು ನಮ್ಮ ಮನೆ ಮಗಳು ಮದುವೆ ಆಗದೆ ಇದ್ದರೆ ಆ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿಬಿಡ್ತಾನಂತೆ. ಹಾಗಂತ ಬೆದರಿಸಿ ಆ ಹುಡುಗಿ ಇವನಿಗೆ ಹೆದರ್ಕೊಂಡು ವಿಷ ಕುಡಿಯಲು ಹೋಗಿದ್ಲು. ಏನೋ ಒಳ್ಳೆ ಸಮಯಕ್ಕೆ ನಾನು ಕಾಪಾಡಿದೆ. ನಿಮ್ಮ ಮಗಳಿಗಾದರೆ ಮಾನ ಮರ್ಯಾದೆ ಇದೆ, ಆದರೆ ಬೇರೆ ಹೆಣ್ಮಕ್ಳಿಗೆ ಅದಿಲ್ವಾ ಅಂತ ಕೇಳ್ದ ಪ್ರಕಾಶ. ಆ ತಾಯಿ ಹಾಗೇನೆ ಹತ್ರ ಬಂದು, ಏನೋ ಈ ಹುಡುಗ ಹೇಳ್ತಿರೋದೆಲ್ಲ ನಿಜವಾ ಅಂತ ಕೇಳಿದರು. ಪ್ರಕಾಶ್ ಮಾತನ್ನು ಕೇಳಿ ಸೇತುನ ಅಮ್ಮ. ಅವನು ಉತ್ತರಿಸಲಾಗದೆ ನಿಂತಿದ್ದ. ಈಗ ವೇಗವಾಗಿ ಅವನನ್ನು ಹಿಡಿದು ಮುಂದೆ ತಳ್ಳಿ ಅವನ ಕೈ ಬಿಡಿಸಿ ಅಲ್ಲಿ ಟೀಪಾಯ್ ಮೇಲಿದ್ದ ಅವನ ಮೊಬೈಲ್ ಫೋನನ್ನು
ತೆಗೆದುಕೊಂಡನು ಪ್ರಕಾಶ. ಲೈ, ಫೋನ್ ಕೊಡು ಅಂತ ಸೇತು ಕೇಳ್ತಾ ಇದ್ರು. ಇಲ್ಲಿ ನೋಡು, ಫೋನ್ ಕೊಡಲು ಸಾಧ್ಯ ಇಲ್ಲ. ಮರ್ಯಾದೆಯಾಗಿ ಆ ವಿಡಿಯೋವನ್ನು ಎಲ್ಲೆಲ್ಲಿ ಸ್ಟೋರೇಜ್ ಮಾಡಿ ಇಟ್ಟಿದೆಯೋ ಎಲ್ಲವನ್ನ ಕ್ಲಿಯರ್ ಮಾಡಿಬಿಡು. ಇಲ್ಲ ಅಂದರೆ ನೋಡು, ಮುಂದಿನ ನಿಮಿಷ ನಿನ್ನ ತಂಗಿಯ ವಿಡಿಯೋ ಎಲ್ಲ ಕಡೆಗೂ ಹೋಗ್ಬಿಡುತ್ತೆ ಅಂತ ಹೇಳಲು, ಲೈ, ಹಾಗೆ ಮಾತ್ರ ಮಾಡಬೇಡ್ವೋ. ಇಲ್ಲಿ ನೋಡು, ನನ್ನ ತಂಗಿ ಜೀವನ ಹಾಳಾಗಿ ಹೋಗುತ್ತೆ, ಹಾಗೆ ಮಾತ್ರ ಮಾಡಬೇಡ ಅಂತ ಕಾಲಿಗೆ ಬೀಳೋದೊಂದೇ ಬಾಕಿ. ಹಾಗೆ ಬೇಡ್ಕೊಳ್ತಾ ಇದ್ದ. ಸೇತು ಬೇಡ್ಕೊಂಡ. ನಿನಗಿರುವ ಭಾವನೆ ತಾನೇ ಬೇರೆಯವರಿಗೂ ತಮ್ಮ ಮಕ್ಕಳ ಮೇಲೆ ಇರುತ್ತೆ. ಸ್ವಲ್ಪವೂ ಯೋಚಿಸದೆ ಕಾಲೇಜ್ಗೆ ಹೋಗಿ ಓದುವ ಹುಡುಗಿಯನ್ನು ಹೊರಗೆ ಕರೆದು ಆ ಹುಡುಗಿ ಹತ್ತಿರ ಆ ವಿಡಿಯೋ ತೋರಿಸಿದೆಯಲ್ಲ, ಆ ಹುಡುಗಿ ಎಷ್ಟು ಕಷ್ಟಪಟ್ಟಿರಬಹುದು. ನಿನ್ನ ತಂಗಿಯ ವಯಸ್ಸೇ ಅಲ್ವಾ ಆ ಹುಡುಗಿಗೂ. ಹೇಗೆ ಆ ಹುಡುಗಿಯನ್ನು ಬೆದರಿಸಲು ನಿನಗೆ ಮನಸ್ಸು ಬಂತು? ಯಾಕೆ ನಿನಗೆ ನಿನ್ನ ತಂಗಿ ನೆನಪೇ ಬರಲಿಲ್ವಾ ಅಂದಾಗ, ಅಯ್ಯೋ, ನಾನು ಮಾಡಿದ್ದು ತಪ್ಪು ತಾನೆ, ಅದಕ್ಕಾಗಿ ಹೀಗೆ ನನ್ನ ತಂಗಿಯ ಜೀವನವನ್ನು ನಾಶ ಮಾಡಿಬಿಟ್ಟಿಯಲ್ಲ ಅಂತ ಅವನ ಶರ್ಟ್ ಹಿಡಿಯಲು ಮೊದಲು ಅವರ ಶರ್ಟ್ನಿಂದ ಕೈ ತೆಗಿ ಅಂತ ಹೇಗೆ ಒಳಗೆ ಹೋಗಿದ್ಲು ಹಾಗೇ ಹೊರ ಬಂದಳು ಅವನ ತಂಗಿ. ಕೋಪದಿಂದ ಅವನ ಹತ್ರ ಬಂದವಳು, ನೀನೆಲ್ಲ ಮನುಷ್ಯ ಜನ್ಮವೇನಾ? ಆ ಅಣ್ಣ ನನ್ನನ್ನು ಒಳಗೆ ಕರ್ಕೊಂಡು ಹೋಗಿ ನಡೆದ ವಿಷಯವನ್ನೆಲ್ಲ ಹೇಳಿದರು. ನಿನಗೆ ಅರ್ಥ ಮಾಡಿಸೋದಕ್ಕಾಗಿ ಅವರು ನನ್ನೊಂದಿಗೆ ತಪ್ಪಾಗಿ ನಡ್ಕೊಂಡಿದ್ದಾಗಿ ನಿನ್ನ ಹತ್ರ ಸುಳ್ಳು ಹೇಳಿದರು. ಛೀ, ನಿನ್ನನ್ನೆಲ್ಲ ಅಣ್ಣ ಅಂತ ಹೇಳ್ಕೊಳ್ಳೋಕ್ಕೆ ಅಸಹ್ಯ ಆಗ್ತಿದೆ. ಈಗ ಒಂದು ವಿಷಯ ಹೇಳ್ತೀನಿ, ಸ್ಪಷ್ಟವಾಗಿ ಅರ್ಥ ಮಾಡ್ಕೋ. ನನ್ನಂತೆಯೇ ಒಂದು ಹೆಣ್ಣು ಆ ಹುಡುಗಿಯೂ ಅಲ್ವಾ? ನನಗೆ ಹಾಗೆ ನಡೆದರೆ ಅದನ್ನು ನಿನ್ನಿಂದ ಒಪ್ಕೊಳ್ಳಲು ಸಾಧ್ಯನಾ? ಇಲ್ಲ ಅಲ್ವಾ? ನಮ್ಮ ಕುಟುಂಬ ಅದನ್ನು ತಡ್ಕೊಳ್ಳುತ್ತಾ? ಇಲ್ಲ. ನಾನಾದರೂ ಸಹಿಸ್ಕೋತೀನಾ? ಆ ಜಾಗದಲ್ಲಿ ಆ ಹುಡುಗಿನ ನೆನೆಸಿ ನೋಡು, ನಿನಗೆ ಆಗ ಅರ್ಥ ಆಗುತ್ತೆ. ಛೀ, ನೀನು ಇಷ್ಟು ನೀಚನ ಅಂದಾಗ ತನ್ನನ್ನು ನೆನೆದು ಅವನಿಗೆ ಅಸಹ್ಯ ಅನ್ನಿಸ್ತು. ಈಗ ಪೊರ್ಕೆ ತೊಗೊಂಡು ಬಂದು ಅವನ ತಾಯಿಯೂ ಕೂಡ ಸಿಟ್ಟು ತೀರೋವರೆಗೂ ಅವನನ್ನು ಚೆನ್ನಾಗಿ ಚಚ್ಚಿದ್ರು. ಆಗಷ್ಟೇ ಸೇತು ತನ್ನ ಲ್ಯಾಪ್ಟಾಪ್ ಸೇರಿದಂತೆ ಎಲ್ಲವನ್ನ ಪ್ರಕಾಶ್ಗೆ ಕೊಡಲು ಎರಡನ್ನೂ ಒಳಗೆ ತಗೊಂಡು ಹೋಗಿ ಸ್ವಲ್ಪ ಹೊತ್ತಿನಲ್ಲಿ ಎಲ್ಲವನ್ನ ಡಿಲೀಟ್ ಮಾಡಿಬಿಟ್ಟು ಬಂದ. ಇಲ್ಲಿ ಬಾ ಅಂತ ಅವನನ್ನು ಕರೆಯಲು ಒಳಗೆ ಹೋದನು ಸೇತು. ನಿನ್ನ ಇಮೇಲ್ ಪಾಸ್ವರ್ಡ್ ಹೇಳು ಅಂದಾಗ ಅವನು ಹಿಂಜರಿದ. ಹೇಳ್ತೀಯಾ ಇಲ್ವಾ ಅಂದಾಗ, ಈಗ ಪಾಸ್ವರ್ಡ್ ಹೇಳಿದರೆ ಕೂಡಲೇ ಅವನನ್ನು ಹೊರಗೆ ಕಳಿಸ್ಬಿಟ್ಟು ಈಗ ಪ್ರಕಾಶ್ ಅವನ ಇಮೇಲ್ ID ಪಾಸ್ವರ್ಡ್ ಎಲ್ಲವನ್ನ ಬದಲಾಯಿಸಿ ಅವನ ಲ್ಯಾಪ್ಟಾಪ್ ಮೊಬೈಲ್ ಎರಡನ್ನ ತಗೊಂಡು ಹೊರಬಂದ. ಅದನ್ನೇ ಹೇಳಿದೆಯನ್ನಲ್ಲ, ಎಲ್ಲ ಡಿಲೀಟ್ ಮಾಡಿದೆಯಲ್ಲ, ಇನ್ನು ಮುಂದೆ ಸತ್ಯವಾಗಿಯೂ ನಾನು ಹಾಗೆ ಮಾಡೋದಿಲ್ಲ ಅಂತ ಹೇಳಲು, ಲೇ, ನಿನ್ನನ್ನೆಲ್ಲ ನಂಬಲು ಸಾಧ್ಯ ಇಲ್ಲ ಕಣೋ. ಈಗ ಯಾವುದನ್ನು ಡಿಲೀಟ್ ಮಾಡಿದರೂ ರಿಕವರಿ ಮಾಡೋದಕ್ಕೂ ಒಂದು ಆ್ಯಪ್ ಬಂದಿದೆ. ಅದು ಒಳ್ಳೆಯದಕ್ಕೂ ಉಪಯೋಗ ಆಗುತ್ತೆ, ಕೆಲವೊಮ್ಮೆ ಈ ರೀತಿ ಕೆಟ್ಟದಕ್ಕೂ ಉಪಯೋಗ ಆಗುತ್ತೆ. ಅದು ನಿನಗೆ ಯೂಸ್ ಆದರೆ ಮತ್ತೆ ಸಮಸ್ಯೆನೇ. ಲ್ಯಾಪ್ಟಾಪ್ ಮೊಬೈಲ್ಗೆ ಎಷ್ಟು ಹಣವೋ ಅದನ್ನೆಲ್ಲ ಕೊಡ್ತೀನಿ. ಅಷ್ಟೇ ಅಲ್ಲ, ನಿನ್ನ ಇಮೇಲ್ ID ಪಾಸ್ವರ್ಡ್ ಎಲ್ಲವನ್ನ ಬದಲಾಯಿಸಿದ್ದೀನಿ. ನಿನ್ನ ಈ ಫೋನ್ ನಂಬರ್ ಹಾಕಿ ಕೂಡ ನಿನ್ನಿಂದ ಏನನ್ನು ರಿಕವರಿ ಮಾಡಲು ಸಾಧ್ಯ ಇಲ್ಲ ಅಂದವನು ಆಗಲೇ ಎರಡನ್ನ ಅವನ ಕಣ್ಣೆದುರೇ ಸುಟ್ಟು ಹಾಕಿದ್ದ ಪ್ರಕಾಶ. ಕ್ರಿಮಿನಲ್, ನೀವು ಇಷ್ಟೆಲ್ಲ ಯೋಚಿಸುವಾಗ ನಿಮಗೆ ಸಮಾನವಾಗಿ ನಾವು ಯೋಚಿಸಿದರೆ ಅಲ್ವಾ? ಯೋಚಿಸಿದ್ರೆ ತಾನೇ ಬದುಕುಳಿಯಲು ಸಾಧ್ಯ. ಇಲ್ಲಿ ನೋಡು, ಇನ್ನೊಮ್ಮೆ ಏನಾದರೂ ನೀನು ಅಡ್ಡದಾರಿ ಹಿಡಿದರೆ ಹೀಗೆ ಶಾಂತವಾಗಿ ಮಾತನಾಡೋದಿಲ್ಲ. ಉರಿತಾ ಇರೋದು ಲ್ಯಾಪ್ಟಾಪ್ ಆಗಿರೋದ್ರಿಂದ ಮುಂದೆ ಉರಿಯೋದು ನಿನ್ನ ದೇಹವಾಗಿರುತ್ತೆ ಅಂದ. ನಿನ್ನ ಮನೆಯಲ್ಲೂ ಒಂದು ಹೆಣ್ಣಿದ್ದಾಳೆ ಅಲ್ವಾ? ಆ ಹುಡುಗಿ ಜೀವನ ನಿಂದ ಹಾಳಾಗಬಾರ್ದು. ಇನ್ಮೇಲೆ ಕಣ್ ಪರದೇಶಿ ನಾಯಿಗಳಿಗೆ ನಿಷ್ಠೆಯಿಂದ ಇರೋದನ್ನು ಬಿಟ್ಬಿಟ್ಟು ನಿನ್ನನ್ನು ಹೆತ್ತ ತಾಯಿಗೂ ಜೊತೆ ಹುಟ್ಟಿದ ತಂಗಿಗೂ ಪ್ರಮಾಣವಾಗಿರಲು ನೋಡು. ಕಟ್ಟಿದ ಹೆಂಡತಿಯನ್ನು ಬಿಟ್ಟು ಬೇರೆ ಯಾವ ಹೆಣ್ಮಕ್ಳನ್ನು ತಪ್ಪಾಗಿ ನೋಡಿದರೂ ಅವನ್ನೆಲ್ಲ ಈ ಭೂಮಿಯಲ್ಲಿ ಬದುಕಲೇ ನಾಲಾಯಕ್ ನನ್ನ ಮಕ್ಕಳು ನೀವು ಅಂತ ಬೈದ. ನನಗೆ ತಿಳಿದ ಮಟ್ಟಿಗೆ ಈ ವಿಷಯ ಸಾಮ್ರಾಟ್ ಮಹಾದೇಶನಿಗೂ ಅಥವಾ ಆ ಹುಡುಗಿಯ ಹೆತ್ತವರಿಗೂ ಗೊತ್ತಾಗಿದ್ದಿದ್ರೆ ಹೀಗೆಲ್ಲ ಬಂದು ಮಾತನಾಡ್ತಾ ಇರಲಿಲ್ಲ. ನಿನ್ನನ್ನು ಕತ್ತರಿಸಿ ತುಂಡು ಮಾಡ್ತಾಯಿದ್ರು. ಈ ಎಚ್ಚರಿಕೆ ಅಂದ. ನಂತರ ಅವನ ತಂಗಿ ಬಳಿ ಬಂದು, ನನ್ನನ್ನು ಕ್ಷಮಿಸ್ಬಿಡಮ್ಮ ತಂಗಿ, ಈ ಪರದೇಶಿ ನಾಯಿಯಿಂದ ಸತ್ಯವನ್ನು ಬಾಯಿ ಬಿಡಿಸಲು ನಿನ್ನ ಬಗ್ಗೆ ತಪ್ಪಾಗಿ ಮಾತನಾಡಿದೆ. ಸಾರಿ ಕಂದ ಅಂತ ಅವಳ ತಲೆ ಸವರಿ ಹೇಳಲು, ಅಯ್ಯೋ ಅಣ್ಣ, ನೀವು ತುಂಬ ಡೀಸೆಂಟಾಗಿ ನಡೆದ ವಿಷಯವನ್ನು ನನ್ನ ಬಳಿ ಹೇಳಿದಿರಿ. ಆಗಲೇ ನನಗೂ ಅರ್ಥ ಆಗಿದ್ದು.
ಎಷ್ಟು ನೀಚವಾಗಿ ನನ್ನಣ್ಣ ಕೆಲಸ ಮಾಡಿದ್ದಾನೆ ಅಂತ. ಸತ್ಯವಾಗಿಯೂ ಹೇಳ್ತೀನಿ, ನಿಮ್ಮನ್ನು ನನ್ನ ಜೊತೆ ಹುಟ್ಟಿದ ಅಣ್ಣನಂತೆ ಭಾವಿಸ್ತೀನಿ. ಇನ್ನು ಮುಂದೆ ನಿಮ್ಮ ಮನೆ ಹುಡುಗಿಗೆ ನನ್ನ ಅಣ್ಣನಿಂದ ಯಾವ ತೊಂದರೆನೂ ಸಮಸ್ಯೆನೂ ಬರೋದಿಲ್ಲ. ಅದ್ರ ಮೇಲೂ ಇವನು ಏನಾದರೂ ಮಾಡಬೇಕು ಅಂತ ಯೋಚಿಸಿ ಸಮಸ್ಯೆ ಬಂದರೆ ಅವನ ಕಣ್ಣೆದುರು ನಾನು ಅದೇ ಸ್ಥಿತಿಯಲ್ಲಿ ನಿಲ್ತೀನಿ ಅಣ್ಣ. ಅದನ್ನು ನೋಡಿ ಆಮೇಲೆ ಆ ನಾಯಿ ಬದುಕಿರುತ್ತಾ ಅಂತ ನೋಡೋಣ ಅಂತ ಮನನೊಂದು ಅವಳು ಹೇಳಿದ್ಲು. ಅಯ್ಯೋ ಚಿನ್ನ, ಹಾಗೆಲ್ಲ ಮಾತಾಡಬೇಡಮ್ಮ. ಸತ್ಯವಾಗಿಯೂ ನಾನು ಆ ತಪ್ಪು ಮಾಡೋದಿಲ್ಲ. ಹಣಕ್ಕೆ ಆಸೆಪಟ್ಟು ಮಾಡಿಬಿಟ್ಟೆ. ಇನ್ನು ಮುಂದೆ ಹಾಗೆ ಒಂದು ತಪ್ಪನ್ನು ಮಾಡೋದೇ ಇಲ್ಲ ಅಂತ ಅವನು ಹೇಳಲು, ಇಲ್ಲಿ ನೋಡು, ಹಣಕ್ಕೆ ಆಸೆಪಟ್ಟು ಮಾಡಿಬಿಟ್ಟೆ ಅಂತ ಈಸಿಯಾಗಿ ಹೇಳಿಬಿಟ್ಟೆ ಅಲ್ವಾ. ಆ ಹುಡುಗಿಯ ಪ್ರಾಣ ಹೋಗಿದರೆ ಹಿಂತಿರುಗಿ ಬರ್ತಾ ಇತ್ತಾ? ಪ್ರಾಣ ಅಮೂಲ್ಯವಾದದ್ದು. ಕೋಟಿ ಕೋಟಿ ಕೊಟ್ಟರು ನಿನಗೆ ಹಣ ಕೊಟ್ಟರೆ ಆ ಹುಡುಗಿಯ ಪ್ರಾಣವನ್ನು ನೀನು ವಾಪಸ್ ಕೊಡ್ತೀಯಾ? ಸಾಧ್ಯ ಇಲ್ಲ ಅಲ್ವಾ. ಹಣ ಜೀವನಕ್ಕೆ ಬೇಕು, ಆದರೆ ಹಣವೇ ಜೀವನವಾಗಿ ಇರಬಾರ್ದು. ಗಂಡಸರ ಬಲವೇ ಒಂದು ಹೆಣ್ಣನ್ನು ರಕ್ಷಿಸೋದ್ರಲ್ಲಿ ಇದೆ. ಆ ಹೆಣ್ಣನ್ನು ಬೆದರಿಸಿ ದುರ್ಬಲಗೊಳಿಸೋದ್ರಲ್ಲಿ ಅಲ್ಲ. ನಿನ್ನ ಫ್ರೆಂಡ್ ದೀಪಕ್ ಒಳ್ಳೆಯವನಾಗಿ ಪ್ರಾಮಾಣಿಕನಾಗಿ ಇದ್ದಿದ್ರೆ ಈಗ ಅವನು ಜೈಲಿನಲ್ಲಿ ಹೋಗಿ ಕಂಬಿ ಎಣಿಸುವ ಅವಶ್ಯಕತೆ ಇರಲಿಲ್ಲ ಅಲ್ವಾ. ಅವನು ಮಾಡಿದ್ದು ಕ್ಷಮಿಸಲಾಗದಂತಹ ತಪ್ಪು. ಅದಕ್ಕಿರುವ ಶಿಕ್ಷೆಯನ್ನು ಅನುಭವಿಸಿ ಅವನು ಹೊರಬರಲು ಸಾಧ್ಯ. ಹಣಕ್ಕಾಗಿ ಆಸೆಪಟ್ಟು ಅನವಶ್ಯಕವಾಗಿ ಒಂದು ಹುಡುಗಿಯ ಲೈಫ್ ಜೊತೆ ಆಟ ಆಡಬೇಡ. ಇದು ಫಸ್ಟ್ ಆ್ಯಂಡ್ ಲಾಸ್ಟ್ ಅಂತ ಹೇಳಿಬಿಟ್ಟು ಹೊರಟನು ಪ್ರಕಾಶ್. ಪ್ರಕಾಶ್ನ ಬೈಕ್ ಬಂದ ಶಬ್ದ ಕೇಳಿದ ತಕ್ಷಣ ವೇಗವಾಗಿ ಆಫೀಸ್ ರೂಮಿಂದ ಹೊರಬಂದು ನೋಡಿದ್ಲು ಭಾರತಿ. ಅವಳ ಕಣ್ಣಲ್ಲಿ ಒಂದು ನೆಮ್ಮದಿ ಕಂಡಿತು. ನೀವು ಎಲ್ಲಿ ಹೋಗಿದ್ರಿ? ಇಷ್ಟು ಹೊತ್ತಾಯಿತು. ನಾನು ಮನೆಗೆ ಹೊರಡ್ಲಾ ಅಂತ ಅವಳು ಕೇಳಿದ್ಲು. ನಾನು ಎಲ್ಲಿಗೆ ಹೋಗಿರಬಹುದು ಅಂತ ನೀನು ಅಂದ್ಕೊಳ್ತೀಯ ಭಾರತಿ ಅಂತ ಪ್ರಕಾಶ್ ಕೇಳ್ದ. ಇಲ್ಲ, ಅದು ಬಂದು ನನ್ನ ಹತ್ರ ಡೀಟೇಲ್ಸ್ ಕೇಳಿದ್ರಿಂದ ಒಂದು ವೇಳೆ ನೀವು ಅವನನ್ನು ಹುಡ್ಕೊಂಡು ಹೋಗಿರಬಹುದು, ಏನಾದರೂ ಪ್ರಾಬ್ಲಮ್ ಆಗಿರಬಹುದಾ ಅಂತ ಒಂದು ಯೋಚನೆ. ಫೋನ್ ಮಾಡಿ ಕೇಳೋದಕ್ಕೂ ನಿಮ್ಮ ನಂಬರ್ ನನ್ನ ಹತ್ರ ಇಲ್ಲ, ಅದಕ್ಕೆ ಸ್ವಲ್ಪ ಆತಂಕ ಆಗಿತ್ತು ಅಂತ ಅವಳು ಹೇಳಲು ಅವನು ಮೊಬೈಲ್ ಫೋನ್ ತೆಗೆದು ಅವಳಿಗೆ ಕೊಟ್ಟ. ಯಾತಕ್ಕೆ ಅನ್ನುವಂತೆ ಅವಳು ನೋಡಲು ಅದರಲ್ಲಿ ವಾಯ್ಸ್ ರೆಕಾರ್ಡ್ ಇರುತ್ತೆ, ಅದನ್ನು ಕೇಳಿ ನೋಡುವು ಅಂತ ಹೇಳ್ದ. ಅಲ್ಲಿ ನಡೆದಿದ್ದೆಲ್ಲ ವಾಯ್ಸ್ ರೆಕಾರ್ಡ್ ಆಗಿತ್ತು. ಈಗ ಭಾರತಿಗೆ ಸ್ವಲ್ಪ ನೆಮ್ಮದಿ ಆಯಿತು. ತುಂಬ ಥ್ಯಾಂಕ್ಸ್, ಈ ಸಹಾಯವನ್ನು ನಾನು ಎಂದಿಗೂ ಮರೆಯೋದಿಲ್ಲ ಅಂತ ಹೇಳಿದ್ಲು. ಇಷ್ಟೇ ಸಮಸ್ಯೆ, ಯಾರ ಬಳಿಯಾದರೂ ಹೇಳಿದರೆ ಸಮಸ್ಯೆಗೆ ಖಂಡಿತ ಪರಿಹಾರ ಸಿಗುತ್ತೆ. ಭಾರತಿ, ನಿನಗೆ ಸಮಸ್ಯೆಯನ್ನು ನಿನ್ನ ಮನಸ್ಸಿನಲ್ಲಿ ಹಾಕ್ಕೊಂಡು ನಿನ್ನ ಪ್ರಾಣ ಕಳ್ಕೊಳ್ಳಲು ನೋಡಿದೆ. ಇಲ್ಲಿ ನೋಡು, ಒಂದು ವಿಷಯ ಹೇಳ್ತೀನಿ, ಸರಿಯಾಗಿದ್ದರೆ ತೆಗೆದುಕೋ ಅಂದವನು ನಿನ್ನ ಅಮ್ಮ ಅಪ್ಪನ ಹತ್ರ ಫ್ರೆಂಡ್ಲಿಯಾಗಿ ಮಾತನಾಡಿ ಹೇಳ್ಕೊಂಡು ಕಲಿ. ಏನೇ ಇದ್ದರೂ ನಿನ್ನ ಅಮ್ಮನ ಹತ್ರ ಮುಕ್ತವಾಗಿ ಹೇಳೋವಷ್ಟು ನಿನ್ನ ಮನಸ್ಸಿನಲ್ಲಿ ಧೈರ್ಯವನ್ನು ಬೆಳೆಸ್ಕೊ. ಆಗಲೇ ನಿನ್ನ ಲೈಫ್ನಲ್ಲಿ ಯಾವ ಸಮಸ್ಯೆಯೂ ಬರೋದಿಲ್ಲ. ಪೇರೆಂಟ್ಸ್ ಮಾತ್ರ ಫ್ರೆಂಡ್ ಆಗಿದ್ದರೆ ನಮ್ಮ ಲೈಫ್ನಲ್ಲಿ ಈ ರೀತಿ ಯಾರು ಅಡ್ಡ ಬಂದು ಗೇಮ್ ಆಡಲು ಸಾಧ್ಯ ಇಲ್ಲ. ಓಕೆನಾ ಅಂತ ಹೇಳ್ದ. ಥ್ಯಾಂಕ್ಸ್, ನಮ್ಮ ಮನೆಗೆ ಹೋಗ್ಲಾ ಅಂತ ಕೇಳಲು, ಓಕೆ, ನಾನೀಗ ಮನೆಗೆ ಹೊರಟಿದ್ದೀನಿ, ಜೊತೆಗೆ ನಿನ್ನನ್ನು ಕೂಡ ಡ್ರಾಪ್ ಮಾಡಿಬಿಟ್ಟು ಹೋಗ್ತೀನಿ ಅಂದ ಪ್ರಕಾಶ್. ತಲೆಯಾಡಿಸಿ ಅವನ ಜೊತೆ ಬೈಕ್ನ ಹತ್ತಿದ್ಲು ಭಾರತಿ. ಅವಳನ್ನು ಬೀದಿಯ ಕೊನೆಯಲ್ಲಿ ಇಳಿಸ್ಬಿಟ್ಟು ಮಾದೇಶ್ ಮನೆಗೆ ಹೋದ ಪ್ರಕಾಶ್. ಅಂದು ರಾತ್ರಿ ಭಾರತಿ ತನ್ನ ಅಮ್ಮ ಅಪ್ಪನ ಕೋಣೆಗೆ ಹೋದಳು. ಭಾರತಿ, ನೀನು ಇನ್ನೂ ಮಲಗಿಲ್ವೇನಮ್ಮ? ಏನು ಈ ಟೈಮ್ನಲ್ಲಿ ಇಲ್ಲಿ ಬಂದಿದೆಯಾ ಅಂತ ಮಹೇಶ್ ಕೇಳಲು, ಅಪ್ಪ, ನಿಮ್ಮಿಬ್ಬರ ಹತ್ರ ನಾನು ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕು ಅಂದವಳು. ಏನಮ್ಮ ಅಂದಾಗ ಅವ್ರ ಹತ್ರ ಕುಳಿತಳು. ಏನಮ್ಮ ಭಾರತಿ, ಯಾಕೆ ಒಂದು ತರಹ ಇದೆಯಾ? ಏನೇ ಇದ್ದರೂ ಹೇಳು ಅಂತ ಮಹೇಶ್ ಹೇಳ್ದ. ಅಪ್ಪ, ನಿಮ್ಮಿಬ್ಬರ ಹತ್ರ ನಾನು ಒಂದು ಮುಖ್ಯವಾದ ವಿಷಯವನ್ನು ಹೇಳಬೇಕು. ಇಷ್ಟು ದಿನ ಹೆದರ್ಕೊಂಡು ನಾನು ಏನೂ ಹೇಳಲಿಲ್ಲಪ್ಪ. ಇನ್ನು ಮುಂದೆ ಮುಚ್ಚಿಡೋದು ಸರಿಯಲ್ಲ ಅನ್ನಿಸ್ತು ಅಪ್ಪ. ಅದಕ್ಕಾಗಿಯೇ ನಿಮ್ಮಿಬ್ಬರನ್ನ ನೋಡಿ ಮಾತನಾಡೋಣ ಅಂತ ಇಲ್ಲಿಗೆ ಬಂದೆ. ಈ ವಿಷಯ ನಮ್ಮ ಮನೆಯಲ್ಲಿ ಗೊತ್ತಾದರೆ ಹೇಗೆ ತಗೊಳ್ತಾರೋ ಗೊತ್ತಿಲ್ಲ. ಅದಕ್ಕೂ ಮುನ್ನ ನಿಮ್ಮಿಬ್ಬರ ಹತ್ರ ಹೇಳಬೇಕು ಅಂತ ಒಂದು ರೀತಿ ಹಿಂಜರಿಕೆಯಿಂದ ಭಾರತಿ ಹೇಳಿದ್ಲು. ಇಲ್ಲಿ ನೋಡು ಭಾರತಿ, ಏನೇ ಇದ್ರೂ ಧೈರ್ಯವಾಗಿ ಹೇಳು ಅಂತ ಮಹೇಶ್ ಹೇಳ್ದ. ಅಪ್ಪ, ಅಂದು ಸಾಮ್ರಾಟ್ ಚಿಕ್ಕಪ್ಪ ನಿಮ್ಮ ಹತ್ರ ನನ್ನನ್ನು ಕಾಪಾಡೋದಕ್ಕಾಗಿಯೇ ಸುಳ್ಳು ಹೇಳಿದ್ದು. ಅವ್ರ ಮೇಲೆ ಯಾವ ತಪ್ಪು ಇಲ್ಲ ಅಪ್ಪ ಅಂತ ಹೇಳಿದ್ಲು. ಹೌದು, ಈಗ ನೀನು ಯಾವುದ್ರ ಬಗ್ಗೆ ಹೇಳಲು ಬರ್ತಿದೀಯಾ ಭಾರತಿ ಅಂತ ಸ್ವಲ್ಪ ಕೋಪದಿಂದ ಮಹೇಶ್ ಕೇಳಿದ. ಅಪ್ಪ ಪ್ಲೀಸ್ ಸ್ವಲ್ಪ ನಿಧಾನವಾಗಿ ಕೇಳಿ. ನೀವು ಕೋಪಗೊಂಡ್ರೆ
ನಾನು ಹೇಳಬೇಕು ಅಂದ್ಕೊಂಡಿರೋ ನಿಜವನ್ನು ಕೂಡ ಹೇಳದೆ ಹೋಗ್ಬಿಡ್ತೀನಿ ಅಂತ ಭಾರತಿ ಕಣ್ಣೀರು ಹಾಕಿದ್ಲು. ರೀ, ನೀವು ಸ್ವಲ್ಪ ತಾಳ್ಮೆಯಿಂದ ಇರಿ, ಭಾರತಿ ಏನೋ ಹೇಳ್ತಿದ್ದಾಳೆ ಅಲ್ವಾ, ಕೇಳೋಣ ಅಂತ ಸಾಧನ ಕೂಡ ಹೇಳಿದರು. ಭಾರತಿ, ಸರಿ, ಏನು ಹೇಳು, ಏನನ್ನ ಮುಚ್ಚಿಡ್ದೇ ಹೇಳು ಅಂತ ಸ್ವಲ್ಪ ಕಟುವಾಗಿ ಅವನು ಹೇಳ್ದ. ಅಪ್ಪ, ಆ ದೀಪಕ್ ಬಗ್ಗೆ ತಿಳಿಯದೆ ನಾನು ಅವನನ್ನು ಲವ್ ಮಾಡಿದ್ದು ನಿಜಾನೇ ಅಂತ ಹೇಳಿದ ಮರುಕ್ಷಣನೇ ಅವಳ ಕೆನ್ನೆಗೆ ಪಳಾರ್ ಅಂತ ಬಾರಿಸಿದನು ಮಹೇಶ್. ರೀ, ಅವಳು ಹೇಳೋದನ್ನು ಪೂರ್ತಿಯಾಗಿ ಕೇಳದೆ ಹೀಗೆ ಮಗುವಿಗೆ ಹೊಡೆತಿದ್ದೀರಲ್ಲ, ಹೀಗೆ ಆತರ ಪಡಬೇಡಿ ಅಂತ ಸಾಧನ ತಡೆದ್ಲು. ಹೌದೇ ಹೌದು, ಹೆಣ್ಮಕ್ಕಳಿಗೆ ಯಾವುದಾದ್ರೂ ಮುದ್ದು ಕೊಡಬೇಕೋ ಅದರಲ್ಲೇ ಕೊಡಬೇಕು. ಇವಳಿಗೆ ಸ್ವಲ್ಪ ಮುದ್ದು ಕೊಟ್ಟರೆ ಅವನನ್ನು ಲವ್ ಮಾಡ್ತಾನೆ ಅಂತ ಹುಡುಕಿ ತಂದು ನನಗೆ ಮದುವೆ ಮಾಡಿಕೊಡಿ ಅಂತ ಕೇಳಿಬಿಡ್ತಾಳೆ ಅಂತ ಅವನು ಮಾತನಾಡ್ದ. ಇಲ್ಲ ಅಪ್ಪ, ನಾನು ಹಾಗೆ ಕೇಳಲಿಲ್ಲ, ನಾನು ಮಾಡಿದ್ದು ತಪ್ಪು ತಾನೇ. ನನಗೆ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅಂತ ಅರ್ಥ ಆಗಲಿಲ್ಲ. ಕಾಲೇಜ್ಗೆ ಹೋಗುವಾಗ ಆಗಾಗ ಅವನು ನನ್ನ ಹಿಂದೆ ಸುತ್ತುತ್ತಾ ಇದ್ದ. ಸ್ವಲ್ಪ ದಿನ ನಾನು ಅವನನ್ನು ಅವಾಯ್ಡ್ ಮಾಡಿದೆ. ಆಮೇಲೆ ನನಗೆ ಗೊತ್ತಿಲ್ಲದೇ ಅವನನ್ನು ಇಷ್ಟಪಡಲು ಶುರು ಮಾಡಿದೆ. ಹೀಗೆ ಸ್ವಲ್ಪ ದಿನದಲ್ಲೇ ಅವನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ರಿಂದ ಆಸ್ಪತ್ರೆಗೆ ನೋಡಲು ಹೋದೆ. ಆಗಲೇ ಮಾದೇ ಚಿಕ್ಕಪ್ಪನನ್ನು ನೋಡಿ ಅವನಿಗೆ ಹೊಡೆದ್ರು. ಸಾಮ್ರಾಟ್ ಚಿಕ್ಕಪ್ಪನ ಹತ್ರ ಹೇಳಿದರು. ಆಮೇಲೆ ಸಾಮ್ರಾಟ್ ಚಿಕ್ಕಪ್ಪ ನನ್ನ ಜೊತೆ ಮಾತನಾಡಿದರು. ಅಲ್ಲಿಗೆ ಆ ಸಮಸ್ಯೆಯನ್ನು ಮುಗಿಸ್ಬಿಡೋಣ ಅಂತಲೇ ಅಂದ್ಕೊಂಡ್ವು. ಆದರೆ ಇಂದು ಅವನ ಫ್ರೆಂಡ್ ನನ್ನ ಹತ್ರ ಬಂದು ನನ್ನದೊಂದು ತಪ್ಪು ವಿಡಿಯೋನ ರೆಡಿ ಮಾಡಿ ಅದನ್ನು ತೋರಿಸಿ ಬೆದರಿಸಿ ಆ ದೀಪಕ್ನನ್ನು ನಾನು ಮದುವೆಯಾಗದೇ ಇದ್ದರೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ದ ಅಂತ ಹೇಳಿದ್ಲು. ಏನೇ ಹೇಳ್ತಿದೀಯಾ? ಹೀಗೆ ಯಾರೋ ಬೆದರಿಸಿದ್ದು? ಅವನು ಯಾರು ಹೇಳು? ಅಯ್ಯೋ, ನಮ್ಮ ಮಗುವಿನ ಮಾನವೇ ಹೋಗ್ಬಿಡ್ತದಲ್ಲ, ಹೇಗೆ ತಾನೇ ಹೊರಗೆ ತಲೆ ತೋರಿಸೋದು, ಏನು ಮಾಡೋದು ಅಂತ ಸಾಧನ ಅಳಲು ಶುರು ಮಾಡಿದ್ಲು. ಮಹೇಶ್ಗೂ ಅದೇ ಕೋಪ ಇತ್ತು. ಈಗ ಎದ್ದವನೇ ಬೆಲ್ಟ್ ತಗೊಂಡು ಭಾರತಿಗೆ ಮನ ಬಂದಂತೆ ಹೊಡೆದ. ತಡೆಯಲು ಅಡ್ಡ ಬಂದ ಸಾಧನಗೂ ಕೂಡ ಪೆಟ್ಬಿತ್ತು. ಕೋಣೆಯೊಳಗೆ ಶಬ್ದ ಕೇಳಿ ಸಂಬಂಧಿಕರೆಲ್ಲರೂ ಕೂಡ ಓಡಿ ಬಂದರು. ಅಣ್ಣ, ಏನಾಯಿತು? ಯಾಕೆ ಈಗ ಭಾರತಿಯನ್ನು ಹೀಗೆ ಹೊಡಿತಿದ್ದೀರಾ ಅಂತ ಸಾಮ್ರಾಟ್ ವೇಗವಾಗಿ ಒಳಗಡೆ ಓಡಿ ಬಂದ. ಇವಳು ಮಾಡಿಟ್ಟಿರುವ ಕೆಲಸಕ್ಕೆ ಇವಳನ್ನೆಲ್ಲ ಕೊಲ್ಲಬೇಕು ಕಣ್ರೋ. ಆ ಕ್ರಿಮಿನಾಶಕ ತೆಗೆದುಕೊಂಡು ಬಾರೋ, ಆ ಔಷಧಿಯನ್ನು ಕುಡಿಸಿ ಇವಳನ್ನು ಕೊಂದುಬಿಡೋಣ. ಇದರೊಂದಿಗೆ ಶನಿ ತೊಲಗಲಿ. ಆ ನಾಯಿ ಜೊತೆ ಇವಳು ಸ್ನೇಹ ಬೆಳೆಸಿದ್ದಾಳೆ. ಇವಳನ್ನು ಕಾಪಾಡಲು ನೀನು ಸುಳ್ಳು ಹೇಳಿದೀಯಾ ಸಾಮ್ರಾಟ್? ಮನೆಯಲ್ಲಿ ಯಾವಾಗಲಿಂದ ನೀನು ಸುಳ್ಳು ಹೇಳಲು ಶುರು ಮಾಡಿದೆ ಅಂತ ಅವನ ಕಡೆಗೆ ಕೋಪದಿಂದ ನೋಡಿದ ಮಹೇಶ್. ಅಣ್ಣ, ಅದು ಬಂದು ಅಂತ ಭಾರತಿಯನ್ನು ನೋಡ್ದ. ನಾನು ಎಲ್ಲ ನಿಜವನ್ನು ಹೇಳಿಬಿಟ್ಟೆ ಚಿಕ್ಕಪ್ಪ. ಇವ್ರ ಹತ್ರ ಏನನ್ನ ಮುಚ್ಚಿಡಬಾರ್ದು ಅಂತಾನೆ ನಾನೀಗ ಹೇಳಿದೆ. ಪೂರ್ತಿಯಾಗಿ ಕೇಳ್ದೇನೆ ಅಪ್ಪ ಕೋಪಗೊಂಡು ಹೊಡಿತಾ ಇದ್ದಾರೆ ಅಂತ ಬಿಕ್ಕಿ ಬಿಕ್ಕಿ ಅಳ್ತಾ ಭಾರತಿ ಹೇಳಿದ್ಲು. ಇನ್ಮೇಲೆ ಇನ್ನೇನು ಪೂರ್ತಿಯಾಗಿ ಕೇಳಬೇಕು? ಒಬ್ಬ ಹೆತ್ತ ತಂದೆ ಹತ್ರ ಏನೇನೋ ಮಾತಾಡ್ತಿದೀಯಾ? ನಿನ್ನನ್ನು ಒಬ್ಬ ತಪ್ಪು ವಿಡಿಯೋ ತೆಗೆದು ಅದನ್ನೇ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೇನೆ ಅಂತ ಬೆದರಿಸ್ತಿದ್ದಾನಾ? ಆ ವಿಡಿಯೋ ನಾಳೆ ಹೊರಗೆ ಬಂದರೆ ಕುಟುಂಬದಲ್ಲಿರುವ ಪ್ರತಿಯೊಬ್ಬರು ನೇಣು ಹಾಕ್ಕೊಂಡು ಸಾಯಬೇಕು. ಅದಕ್ಕೆ ಬದಲಾಗಿ ಇವತ್ತು ನೀನೇ ಸತ್ತು ಹೋಗ್ಬಿಡು ಅಂತ ಕೋಪದಿಂದ ಮಹೇಶ ಮಾತನಾಡಿದ. ಈ ಕತೆ ಮುಂದುವರಿಯೋದು. ಮಹೇಶ ಸ್ವಲ್ಪ ತಾಳ್ಮೆಯಿಂದ ಕೇಳಬೇಕಿತ್ತು. ನಿಮಗೇನನ್ಸುತ್ತೆ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದಗಳು.